ಎದುರಿಸಿ ನಿನ್ನ ಈ ಎಲ್ಲಾ ಪರಾಜಯಗಳನ್ನು ಕಟ್ಟಿಕೊಂಡಿರುತ್ತಾ ನಮ್ಮೇಲನ್ನು ಗೆಲ್ಲುತ್ತೇನೆ ಎಂಬುದಾಗಿ ನೀನು ಹೊರಟಿದ್ದೀಯ. ಇದಕ್ಕೆ ನೀನು ನೆಮ್ಮಿಗ ಎಂಬಂತಹದ್ದು ತಪ್ಪು ಪ್ರಯೋಗ. ನೀನು ಅಮ್ಮಿಗ, ನೀನು ಆಧರಿಸಿಕೊಂಡಂತಹ ಆ ಬಗೆ ಯಾವುದು ಎಂಬಂತಹ ಪ್ರಶ್ನೆ ಬರ್ತದೆ. ಪರಾಕ್ರಮದಿಂದಂತೂ ಸಾಧ್ಯವೇ ಇಲ್ಲ. ವಾಲಿಯಿಂದ ಸೋತಂತಹ ನಿನ್ನ, ವಾಲಿಯನ್ನು ಕೊಂದವನು ನಾನು. ಅದೇ ರೀತಿ ಆ ಸಹಸ್ರ ಹಸ್ತವನ್ನು ಉಳ್ಳಂತಹ ಕಾಕವೀರ್ಯಾರ್ಜುನಲ್ಲಿ ಸೋತಂತಹ ನಿನ್ನನ್ನು, ಆ ಕಾಕವೀರ್ಯನ್ನು ಕೊಂದಂತಹ ಭೃಗುರಾಮನನ್ನು ಗೆದ್ದವನು ನಾನು. ಅಂತಹ ವಿಕ್ರಮಿಯಾದಂತಹ ರಾಮನ ಮುಂದೆ ಬಲದಿಂದಲಂತೂ ನೀನು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಮೇಲಾಗಿ ಬಿಡು, ನೀನು ಶಾಪಗ್ರಸ್ತನಾದದ್ದು ಒಂದೆರಡು ಕಡೆಯಲ್ಲ. ಅಂತಹ ಶಾಪಗಳನ್ನು ಹೊಂದಿರುತ್ತಾ ಮಾರಣದಿಂದಲೂ ನೀನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನರಕುವರನ್ನು ಬಂದಿದ್ದು ಕಾಣುವುದಕ್ಕಾಗಿ ಪ್ರೇಮಿಸುತ್ತಾ ಹೋದಂತಹ ಅಂಬೆಯಿಂದ ಶಾಪಗ್ರಸ್ತನಾಗಿ, ವಿಷ್ಣುವಿನ ತಪಸ್ಸನ್ನು ಮಾಡುತ್ತಾ ಇದ್ದಂತಹ ವೇದವತಿಯಿಂದ ಅವಳಿಂದ ಶಾಪಗ್ರಸ್ತನಾಗಿ ಬ್ರಹ್ಮನಿಂದ ಹೊರ ಹೊಡೆದಿದ್ದೇನೆ ಎಂಬುದಾಗಿ ಹೇಳ್ತೀಯಲ್ಲ. ಆ ಬ್ರಹ್ಮ ಮಾನಸ ಪುತ್ರಿಯ ಹೆಸರಿನ ಬಗ್ಗೆ ಬೇರೆ ಬೇರೆ ಇದನ್ನು ವರ್ತಮಾನಗಳು ಕುಂಜಿತ ಸ್ಥಳೆ. ಅಂತಹ ಕುಂಜಿತ ಸ್ಥಳೆಯನ್ನು ಬಲಾತ್ಕಾರ ಮಾಡುವಾಗ ಯಾವ ಬ್ರಹ್ಮನಿಂದ ನೀನು ವರವನ್ನು ಪಡೆದಿದ್ದೀಯೋ, ಅಜೇಯವಾದಂತಹ ಶಕ್ತಿಯನ್ನು ಪಡೆದಿದ್ದೀಯೋ, ಅದೇ ಬ್ರಹ್ಮನಿಂದನು ಶಪಿಸಿದ್ದಾನೆ. ಒಲ್ಲದ ಹೆಣ್ಣಿನ ಮೇಲೆ ಬಲಾತ್ಕಾರವನ್ನು ಮಾಡುವುದಕ್ಕೆ ಹೊರಟ್ರೆ ನೀನು ಹಾಳಾಗಿ ಹೋಗಿ ನೀನು ಸಾಯಿತಿ ಅಂತ. ಹಾಗಾಗಿ ಬ್ರಹ್ಮನಿಂದ ವರವನ್ನು ಪಡೆದಿದ್ದಿ, ಬ್ರಹ್ಮನಿಂದ ಶಾಪವನ್ನು ಪಡೆದಿದ್ದಿ. ನಿನ್ನ ಮೈಯ ಬಲದಿಂದಲೂ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಮಾರಣದಿಂದ ಗೆಲ್ಲುವಂತಹ ಪ್ರಯತ್ನ ಏನು? ಸುದೀರ್ಘವಾದಂತಹ ನಿನ್ನ ವಾಕ್ಯ ಪ್ರಹಾರ ಅರ್ಥೈಸಿಕೊಳ್ಳುವುದಕ್ಕೆ ಶಕ್ತಿ ಸಾಕಾಗುವುದಿಲ್ಲ ಅಂತ ತಿಳಿಬೇಡ ದಶಗ್ರೀವನಿಗೆ. ಸರಿ, ನೀವೆಲ್ಲ ಒಂದು ತಲೆಯಿಂದ ಅಭಿಪ್ರಾಯಿಸುತ್ತೀರಿ, ನಾನು 10 ತಲೆಯಿಂದ ಅಭಿಪ್ರಾಯಿಸುತ್ತೇನೆ. ರಾವಣ ಊರಿದ ಧ್ವಜಸ್ತಂಭವನ್ನು ಊರಿದ ಜಾಗದಲ್ಲಿ, ರಾವಣ ಮೆರೆದ ಸ್ಥಳದಲ್ಲಿ ರಾವಣನ ಹೆಸರಿಲ್ಲದೆ ಮಾಡ್ತೇನೆ ಅಂತ ನೀನೇನಾದರೂ ಹೊರಟು ಬಂದ್ರೆ ಅದನ್ನು ತಾತ್ವಿಕವಾಗಿ ಅಲ್ಲ, ತಾಮಸಿಕವಾಗಿ ಅಲ್ಲ, ದೈಹಿಕವಾಗಿ ವಿರೋಧಿಸುವಂತಹ ಶಕ್ತಿ ಇನ್ನೂ ನನ್ನಲ್ಲಿ ಸ್ಥಾಯಿಯಾಗಿಯೇ ಉಂಟು. ಕೇವಲ ಅವಸರ ಪಡಬೇಡ. ನೀನು ಹೇಳಿದ್ದನ್ನೆಲ್ಲ ಸಾವಧಾನದಿಂದ ಕೇಳಿದ್ದೇನೆ. ಸಂವಾದ, ಪ್ರತಿಭಟನಾ ವಿಜಯವನ್ನು ನೀನು ವ್ಯಾಖ್ಯಾನ ಮಾಡಿದೆ. ವಿಜಯ ಎನ್ನುವುದನ್ನು ನೀನು ವ್ಯಾಖ್ಯಾನ ಮಾಡುವಾಗ ಒಂದು ದೊಡ್ಡ ಗುಂಡು ಕಲ್ಲನ್ನು ಎತ್ತಿ ಮತ್ತೊಬ್ಬನ ತಲೆಯ ಮೇಲೆ ಎಸೆದಾಗ ಅವನು ಬಿದ್ದಿದ್ದಾನೆ, ಇವನು ಗೆದ್ದಿದ್ದಾನೆ ಎನ್ನುವ ಅರ್ಥದ ವ್ಯಾಖ್ಯಾನ ಸಲ್ಲದು. ರಾವಣ ಎನ್ನುವವನ ವ್ಯಕ್ತಿತ್ವವನ್ನು ನೀನು ಚೆನ್ನಾಗಿ ತಿಳಿದದ್ದು ಹೌದಾದರೆ ನಾನು ಸೋಲಿನಲ್ಲೂ ಗೆಲುವಿನ ರಸವನ್ನು ಹಿಂಡಿದವ. ಯೋಚನೆ ಮಾಡಬೇಕು ನೀನು. ರಾಜಕಾರಣ ಎನ್ನುವುದು ರಾಜಕೀಯ ಎನ್ನುವ ಭಾಷೆಯ ಕಡೆಗೆ ಬಂದಾಗ ಅದಕ್ಕೆ ಕೀಳು ಸಂಸ್ಕೃತಿ ಆರೋಪಿಸಲ್ಪಟ್ಟಿತ್ತು. ರಾಜಕಾರಣ ಅಂತಲೇ ಭಾವಿಸು. ಕಾರ್ತವೀರ್ಯನ ಪ್ರಕರಣ, ವಾಲಿಯ ಪ್ರಕರಣ, ಬಲಿಯ ಕೈಯ ಚದುರಂಗದ ದಾಳಾದದ್ದು. ಬೇರೊಬ್ಬ ತಾಯಿಯಂತ ಮಗ, ಗಂಡು ಮಗ ಅಲ್ಲಿಗೆ ಹೋಗಿದ್ರೆ ಜೀವದಿಂದ ಬರ್ಲಿಕ್ಕಿರ್ಲಿಲ್ಲ. ಆಯ್ತು ಅಪ್ಪ, ನೀನು ಹೀಗೆ ಹೇಳುವಾಗ ನಾನು ಸಮಾಧಾನದಿಂದ ಕೇಳಿ ಹೌದಪ್ಪ, ನಾನು ನಿನ್ನಲ್ಲಿ ಪ್ರಶ್ನೆ ಮಾಡಲಿಲ್ಲ. ನೀನು ಬಿಡಿಸಿಕೊಂಡು ನಾನೀಗ ಆಗ ಪ್ರಶ್ನೆ ಮಾಡುವುದಕ್ಕೆ ಎಡೆ ಇಲ್ಲದೆ ನೀನು ಜಾಣ್ಮೆಯಿಂದ ಉದ್ದ ಕೇಳಿಕೊಂಡು ಹೋದದ್ದಲ್ಲ. ನನ್ನ ನೆನಪಿನ ಶಕ್ತಿ ತೀಕ್ಷಣ ಅಂತ ಆದ್ರೆ, ನನ್ನ ಪ್ರತ್ಯುತ್ಪನ್ನ ಮತಿತ್ವ ಹರಿತ್ವ ಅಂತ ಆದ್ರೆ ನಾನು ಎಲ್ಲಿಯೂ ಪ್ರಶ್ನೆ ಮಾಡಿ ಸರಿ. ನೀನು ಈಗ ಹೊಸಬ ಅಂತ ನನಗೆ ಗೊತ್ತುಂಟು. ಈ ಕ್ಷೇತ್ರಕ್ಕೆ ನೀನು ಬೇರೆ ನೆಲೆಯಿಂದ ಬಂದಿದ್ದಿ, ಈ ನೆಲೆಯಿಂದ ಹೊಸಬ ಪೂರ್ತಿ ಮಾಡ್ತೀಯ. ಈ ರಂಗಸ್ಥಳ ನಿನಗೆ ಹೊಸತು. ಇಲ್ಲಿ ಒಮ್ಮೆಲೆ ಬರುವಾಗ ಅರೆ ಬಟ್ಟೆ ಬಿಚ್ಚಿದ್ದಿ, ಪೂರ್ತಿ ಬಟ್ಟೆ ಬಿಚ್ಚಿದ್ದಿ ಯಾಕೆ ಅಂತ ಸುಮಾರಾದ ಮಧ್ಯಮ ನಾನು ಹೇಳಿದ್ದೇನೆ. ಅರೆಬೆತ್ತಲೆ ನಿರ್ವಾಣ ಸನ್ಯಾಸಿ ನಿನ್ನನ್ನು ಪೂರ್ತಿ ದಿಗಂಬರ ಮಾಡುವುದು ಬೇಡ ಅಂತ ಸುಮ್ಮನಾದದ್ದು. ಈಗ ನಮ್ಮ ಊರಿನವರ ಮುಂದೆ ನೀನೇ ಬೆತ್ತಲಾಗಿದ್ದಿ ಅಂತ ಹಠ ಕಟ್ಟಿದ್ರೆ ಇನ್ನು ಅದಕ್ಕೆ ಸಂದಾಯ ಮಾಡುವುದಕ್ಕೆ ನನಗೆ ಸಂತೋಷ ಆಗಲಿಲ್ಲ, ಪೂರ್ತಿ ಆಗಲಿಲ್ಲ. ಈಗ ವಿಜಯ ಎನ್ನುವುದಕ್ಕೆ ಆಧಾರ ಅದು ಕೇವಲ ಒಬ್ಬನನ್ನು ಬೀಳಿಸಿದ್ದೇನೆ ಗೆದ್ದಿದ್ದೇನೆ ಅಂತಲ್ಲ. ಈಗ ನಿಮ್ಮ ಪರಂಪರೆಯಲ್ಲಿ ಎಷ್ಟೋ ಜನ ಸೋಲಿಲ್ವೋ? ಕಾಂದಾತ ಎಂಬವನನ್ನು ಲವಣಾಸುರ ಅಂತ ಹೇಳುವ ಕೊಲ್ಲಿಲ್ವೋ? ಹಾಗಾದ್ರೆ ನಿಮ್ಮ ಕಡೆಗೂ ಗೆಲುವು ಎನ್ನುವ ಶಬ್ದ ತೀರಾ ಪರಿಚಿತ ಎನ್ನುವಲ್ಲ, ಅದೊಮ್ಮೆ ಅಪರಿಚಿತ ಆಗಿದೆ. ಗೆಲುವು ಸೋಲು ಯಾವುದು ಕೂಡ ಶಾಶ್ವತ. ಹಾಗೆ ದಾರಿಗೆ ಬಾ. ಅದನ್ನು ಹಾಗೆ ಹೇಳಿದ್ರೆ ನಾನೀಗ ಹೇಳಬೇಕಾದ ಸ್ಥಿತಿ ಬರ್ತೀನಿ ಇಲ್ಲ. ಈಗ ಕಾರ್ತವೀರ್ಯನಲ್ಲಿಗೆ ಹೋದೆ, ಆಮೇಲೆ ವಿಶ್ವ ಪುಲಸ್ತ್ಯರ ಪತ್ರವನ್ನು ಬಿಡಿಸಿದ. ಅದು ಬಿಡಿಸುವಲ್ಲಿ ಗುಣವಾಗಿ ನಿನಗೆ ಪ್ರಾಣ ಭಿಕ್ಷೆಯನ್ನು ನನಗೆ ಪ್ರಾಣ ಭಿಕ್ಷೆಯನ್ನೇ ಕೊಡ್ಲಿ. ಯಾರ ಮಾತಿಗೆ? ಪುಲಸ್ತ್ಯರ ಮಾತು. ಯಾಕೆ ರಾವಣನ ಕಡೆಗೆ ಬಂದ್ರು? ಸಂಬಂಧ
ಪುಲಸ್ತ್ಯರಂತವರನ್ನು ರಕ್ತ ಸಂಬಂಧಿಯಾಗಿ ನಾನು ಪಡೆದಿದ್ದೇನೆ. ಮಹಾ ಧನ್ಯ ಬದುಕು ಅಂತ ನೀನು ಒಪ್ಪಿಕೊಳ್ಳುತ್ತಿ. ನಿನ್ನ ಅಂಗಳದಲ್ಲಿ ಬಿಡಿಬಿಟ್ಟ ಮಾವಿನಕಾಯಿ ನಮ್ಮ ಸಸಿ ಅಂತ ಚೆನ್ನಾಗಿ ಉತ್ತರ ಹೇಳ್ತದೆ. ಒಂದು ವಾದ ಮಾಡ್ತಿ ಒಳ್ಳೆಪ್ಪನಿಗೆ ಕೆಟ್ಟವನ್ನು ಹುಟ್ಟುವುದಕ್ಕೆ ನೀನೇ ಅದು ದೊಡ್ಡ ಸಂಗತಿ ಅಲ್ಲ. ನಿಮ್ಮಲ್ಲೂ ನೀರಿಗೆ ಮುಳುಗಿಸುವ ಇರಲಿಲ್ವಾ? ಇದು ಗುರುವಿನ ಪತ್ನಿಯನ್ನು ಮುಳುಗಿಸಿದವ ಇರಲಿಲ್ವಾ? ಬಹಳ ಸುಕೃತದ ವೀರ್ಯದವನ ಎಲ್ಲ ಅಡ್ಡ ಹರಿಸಿದ ತಳಿಯೇ ಅಲ್ಲೊಬ್ಬ ನೀರಿಗೆ ಮುಳುಗಿಸಿ ಅಸಮಂಜಸ ಎಂಬ ಗೊತ್ತಿದ್ದ ಮಕ್ಕಳು, ಮತ್ತೊಬ್ಬ ಅರಜೆಯನ್ನೇ ಮೋಹಿಸಿದ್ದಾನೆ. ನೀವೇನು ಶುದ್ಧಾತ್ಮರ ಆಕಾಶ ಅದನ್ನೊಪ್ಪಿಕ. ಈಗ ಅದಾದ ಮೇಲೆ ಈಗ ನಾನು ವಾಲಿಯಲ್ಲಿ ಸೋತಿದ್ದೇನೆ. ವಾಲಿಯ ಸೋಲೇನು ಸ್ಥಾಯಿಯೋ, ಆಮೇಲೆ ವಾಲಿಯನ್ನು ತಲೆಗಡೆಗೆ ಬಂದಿದ್ದಾನೆ. ಹಾಗಾದ್ರೆ ರಾಜಕಾರಣದ ಲಾಭವನ್ನು ನಾನು ಪಡೆದಿದ್ದೇನೆ. ಈಗ ನನ್ನ ಮಗ ಜ್ಯೋತಿಷ್ಠೋಮ ವಾಜಪೇಯ ಮೊದಲಾದ ಯಾಗಗಳನ್ನು ಮಾಡಿದ. ನಾನು ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಇನ್ನೂ ಮಾಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಯಾಕೆ? ಅದರಿಂದೆಲ್ಲ ನಮಗೆ ಲಾಭ ಆಗುವುದಿಲ್ಲ. ನಮಗೆ ಲಾಭ ಆಗುವುದಿದ್ರೆ, ಅವಸರದಿಂದ ಮಕ್ಕಳು ಹುಟ್ಟಬೇಕಿದ್ರೆ ನಮಗೆ ಆಗಬೇಕಾದ ನಿಕುಂಬಿಳೆ ಮೂಲದಲ್ಲಿ ಮಾಡಬೇಕಾದಂತ ಮಹಾಯಾಗ, ಆ ಮಾರಣಾದ್ವರ ಮಾಡಿದ್ರೆ ಮಾತ್ರ ಫಲ ಬರ್ತದೆ. ಈಗ ಮಾರಣಾದ್ವರವನ್ನು ಮಾಡಿದಂತ ಇಂದ್ರಜಿತ್ತು ಅವ ಸೋತಿದ್ದಾನೆ, ಸತ್ತಿದ್ದಾನೆ. ಪ್ರಾಮಾಣಿಕವಾಗಿ ನಿನ್ನ ಆತ್ಮಕ್ಕೆ ಕನ್ನಡಿ ಹಿಡಿದು ನೋಡು. ಅದರಲ್ಲಿ ನನ್ನ ಪರವಾದ ನನ್ನ ಶ್ರೇಷ್ಠ ತಮ್ಮನಾದ ನಮ್ಮ ತಮ್ಮೇಶ್ವರನಾದ ವಿಭೀಷಣನ ಪಾತ್ರ ಎಷ್ಟು ಉಂಟು? ಕೆಟ್ಟವ ದಾರಿ ತೋರಿಸದೆ ಹೋಗಿದ್ರೆ ನಿಮ್ಮ ತಲೆಯನ್ನು ನಿಮ್ಮ ಶರೀರದಿಂದ ಬೇರೆ ಮಾಡಿ ಅದು ನೀವು ತಪಸ್ಸು ಮಾಡುವಾಗ ಹೊಡೆದಂತ ವರದಲ್ಲೇ ಅದು ವರದ ಪ್ರಶ್ನೆ ಅಲ್ಲಯ್ಯ. ಮತ್ತೆ ವಿಭೀಷಣ ಕರ್ಕೊಂಡು ಹೋದದ್ದು ಹೌದಾ? ಹೌದು. ವಿಭೀಷಣನಿಗೆ ಆ ರೀತಿಯ ಬುದ್ಧಿ ಬರುವುದಕ್ಕೆ ಕಾರಣ ಏನು? ಕಾರಣ ಬ್ರಹ್ಮ ಕೊಟ್ಟಂತ ವರವೇ ಅಲ್ಲ. ಹಾಗಾದ್ರೆ ಮೊದಲು ಯಾಕೆ ಬರಲಿಲ್ಲ? ಮೊದಲು ಯಾಕೆ ಸೀತೆಯನ್ನು ನೀನು ಕರ್ಕೊಂಡು ಹೋಗಲಿಲ್ಲ? ಸೀತೆ ಕತ್ತದ್ರಿಂದ ಮಾತ್ರ ಬೇರೆ ಹೋದ? ಹೌದು, ಸೀತೆಯನ್ನು ಕಂಡು ಬಳಿಕವೇ ಅಲ್ವೋ ವಿಭೀಷಣನಿಗೆ ವ್ಯತಿರಿಕ್ತವಾದಂತ ವಾದವನ್ನಪ್ಪ. ಈಗ ನೀನು ವಿಭೀಷಣನ ಸಹಾಯವನ್ನು ಬಳಸಿಕೊಂಡದ್ದು ನನ್ನಿಂದ ವಿರೋಧವನ್ನು ಮಾಡಿ ಸೀತೆಯನ್ನು ಅಪಹರಿಸಿ ತಾತ್ವಿಕವಾದ ಭಿನ್ನತೆ ಇದ್ದದರಿಂದಲ್ವ? ಈಗ ವಿಭೀಷಣನ ಮೇಲೆ ನನ್ನ ಆರೋಪ ಉಂಟು. ನೀನು ಉತ್ತರ ಕೊಡುವುದು ಬೇಡ. ಅವ ನಿರ್ಲಿಪ್ತನಾಗಿ ನಿಲ್ಲಬಹುದು.